ತಾರಕ್ ಮೀರಾ ಇಲ್ಲಿ ಮೇಲಿದ್ದಾಳೆ. ಮೊದಲು ಕಾಲು, ಆಮೇಲೆ ಕೈ. ಸತ್ಯ ಕುಳ್ತಿರೋದು ಈ ತಲೆ ದಸರಾ ಬೊಂಬೆ ಥರ ಅಲ್ಲಾಡ್ತಾ ಇದೆ. ಇದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಡೋಂಟ್ ವರಿ, ಆ ಥರ ನನಗೇನೂ ಆಗಲ್ಲ. ನೀನು ನಿನ್ನ ತಾತನ ಜೊತೆ ಹ್ಯಾಪಿಯಾಗಿರ್ಲಿ ಅಂತ ಏನೆಲ್ಲ ಪ್ಲಾನ್ ಮಾಡ್ದೆ. ಆದರೆ ದೇವರು ನನ್ನ ವಿಷಯದಲ್ಲಿ ಇನ್ನೊಂದು ದೊಡ್ಡ ಪ್ಲಾನ್ ಮಾಡಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ನೀನವತ್ತೇನಂತ ಹೇಳ್ಬಿಡ್ಬೇಕಾಗಿತ್ತು ಮೀರಾ. ನಾನು ಈ ಜೊತೆನೇ ಇದ್ಬಿಡ್ತಾ ಇದ್ದೆ. ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿ ನಾಳೆ ನಾನೇ ಇಲ್ಲ ಅಂದ್ರೆ ನಿನ್ನ ಲೈಫ್ನ ಹೇಟ್ ಮಾಡಲ್ವಾ? ಅದಕ್ಕೆ ವಿಷಯ ನಿಂಗೆ ಹೇಳಿಲ್ಲ. ಈ ಕೆಟ್ಟ ಮುಖನ ಮುಚ್ಕೊಳ್ಳೋಣ ಅಂದ್ರೆ ಈ ಹಳದ ಕೈಗಳು ಕೈ ಕೊಟ್ಟಿದೆ. ಮೋಟಾರ್ ನ್ಯೂರಾನ್ ಡಿಸೀಸ್ ಇದು ತುಂಬ ಡೇಂಜರಸ್ ಡಿಸೀಸ್. ದೇಹದಲ್ಲಿರೋ ನರ್ವಸ್ ಸಿಸ್ಟಮ್ ಸಾಯ್ತಾ ಬರುತ್ತೆ. ನರಗಳು ಸತ್ತ ಭಾಗ ತನ್ನ ಸ್ವಾಧೀನನ ಕಳ್ಕೊತಾ ಬರುತ್ತೆ. ಕೊನೆಗೆ ಲಂಗ್ಸ್, ಬ್ರೈನ್, ಹಾರ್ಟ್ ಈ ಮೂರರಲ್ಲಿ ಅದು ಯಾವುದನ್ನ ತಲುಪಿದ್ರೂ ಆ ಮನುಷ್ಯನ ಕತೆ ಮುಗಿದ ಹಾಗೇನೆ. ಈ ವಿಷಯನ ನೀವಾದ್ರೂ ನಂಗೆ ಮೊದಲೇ ಹೇಳ್ಬೋದಾಗಿತ್ತಲ್ಲ. ಅವಳ ಹಠ ನಿನಗೆ ಗೊತ್ತಲ್ಲಪ್ಪ. ಡಯಾಗ್ನೋಸ್ ಮಾಡಿದ ಡಾಕ್ಟ್ರು ಅವಳಿಗಿನ್ನೂ 2 ತಿಂಗಳು ಅಂತ ಹೇಳಿದ್ರು. ನಾನು ಒಬ್ಬಂಟಿ ಆಗ್ಬಿಡ್ತೀನಿ ಅಂತ ಶಾರದಿನ ನನಗೆ ಮದುವೆ ಮಾಡಿದ್ಲು. ನಿನ್ನಿಂದ ದೂರ ಆಗೋ ನಾಟಕ ಆಡಿ ನಿನ್ನ ತಾತನ ಹತ್ರ ಕಳಿಸ್ಬಿಟ್ಲು. ನನ್ನ ಮಗುಗೆ ಎಲ್ಲರನ್ನೂ ಸಂತೋಷವಾಗಿಡ್ಬೇಕು ಅನ್ನೋ ಆಸೆ. ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ ನನಗೆ ನನ್ನ ಬೆಸ್ಟ್ ಫ್ರೆಂಡ್ ಲಕ್ಷ್ಮಿ ಸ್ಥಾನನೇ ಮೀರಾ ನನಗೆ ಕೊಡಿಸಿದ್ಲು. ಮೀರಾ ಉಳಿಸ್ಕೊಳಕ್ಕೆ ಆಗದೇ ಇಲ್ವಾ? ಮೀರಾದು ಎಕ್ಸ್ಟ್ರೀಮ್ ಕೇಸ್. ವಿ ಕಾಂಟ್ ಸೇವ್ ಹರ್. ಇವತ್ತು ನಾಳೆನೋ ನಾಡಿದ್ದು ಇಟ್ ಕುಡ್ ಬಿ ಎನಿ ಟೈಮ್. ಸ್ನೇಹ ಅ ಗುಡ್ ಫ್ರೆಂಡ್. ನಮ್ಮ ತಾತನಿಗೂ ತುಂಬ ಬೇಕಾದವರು. ನಿನ್ನ ನೋಡಬೇಕು ಅಂತಂದ್ರು, ಅದಕ್ಕೆ ಕರ್ಕೊಂಬಂದೆ. ನನ್ನ ಮುಖ ನೋಡಿ ನನ್ನ ಮನಸ್ಸಲ್ಲಿರೋದನ್ನ ತಿಳ್ಕೊಂಬಿಟ್ಟೆ. ದಟ್ಸ್ ಲವ್. ಅದನ್ನು ಹೇಳ್ಕೊಟ್ಟಿದ್ದು ನೀನೇ ತಾನೆ.
ನನ್ನ ತಾರಕ್ಕಂದ್ರೆ ನಿಂಗೆ ಇಷ್ಟನಾ? ಹಾಗೇನಿಲ್ಲ, ವಿ ಜಸ್ಟ್ ಗುಡ್ ಫ್ರೆಂಡ್ಸ್. ನಿನ್ನ ಕಣ್ಣಲ್ಲಿ ಕಾಣಿಸ್ತಿದೆ. ನಾನೇನಾದರೂ ಚೆನ್ನಾಗಿದ್ದಿದ್ರೆ ನಿನ್ನ ಕಣ್ ಕಿತ್ತಾಗ್ತಿದ್ದೆ. ನಿನಗೆ ಆಡೋದು ಅಂದ್ರೆ ಇಷ್ಟ ತಾನೆ? ಅಮ್ಮನಿಗೋಸ್ಕರ ಆಡು. ಬೇಡ, ಹೋದ್ಮೇಲೆ ಅಮ್ಮಂಗೆ ಲೈಫ್ ಶೋನೇ ಕೊಡ್ತೀನಿ. ಏನಾಯ್ತು ಮೀರಾ? ಮೀರಾ, ಹಿಡ್ಕೋ. ಇನ್ನು ಗಟ್ಟಿಯಾಗಿ ಹಿಡ್ಕೋ. ಇನ್ನು ಗಟ್ಟಿಯಾಗಿ ಗಟ್ಟಿಯಾಗಿ. ಮೀರಾ, ಮೀರಾ, ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ? ಸರ್ಸಮ್ಮ, ಅವತ್ತು ಹೀಗೆ ಹೋದ ನನ್ನ ಮಗ ವಾಪಸ್ ಬರಲೇ ಇಲ್ಲ. ಅವನ ಮುಖ ನೋಡೋದಕ್ಕೂ ಸಿಗ್ಲಿಲ್ಲ. ಮತ್ತೆ ಏನಾದರೂ ಎಡವಟ್ಟಾಗ್ಬಿಟ್ಟಿತ್ತು ಅಂತ ಆತಂಕ. ತಾತ ಬಂದೇ ಬಿಟ್ರು. ಏನ್ ತಾತ ಇದಲ್ಲ? ಎಷ್ಟು ವರ್ಷ ನೀವು ನಾನು ಬಿಟ್ಟಿರ್ಲಿಲ್ವಾ? ಬೆಲ್ಲದ ರುಚಿ ನೋಡಿದ ದೇಹ ಮತ್ತೆ ಬೇವಿನ ರುಚಿನ ಹೇಗ್ ಬಯಸುತ್ತೆ ಹೇಳು? ಏನ್ ತಾತ? ಎಲ್ಲ ಸುಳ್ಳು ಸರ್ಸಬ್ಬ, ಎಲ್ಲ ಸುಳ್ಳು. ಅವಳಿಗೆ ಈ ತರ ಪರಿಸ್ಥಿತಿ ಇದೆ ಅನ್ನೋ ಒಂದೇ ಒಂದು ಸುಳಿವು ಕೊಡದೆ ನಾನು ಬಿಟ್ಟೊಟ್ಟೋದ್ಲು ಸರ್ಸಬ್ಬ, ಬಿಟ್ಟೊಟ್ಟೋದ್ಲು. ಇಲ್ಲೇ ನನ್ನ ಭುಜದ ಮೇಲೆ ಪ್ರಾಣ ಬಿಟ್ಬಿಟ್ಲು. ಅವಳನ್ನ ನಾನು ಉಳಿಸ್ಕೊಳಕ್ ಆಗ್ಲೇ ಇಲ್ಲ. ಇಲ್ಲಿ ತಾತಂದು ಈ ತರ ಕಂಡೀಷನ್. ಎಲ್ಲಿ ಅವ್ರಿಗೆ ವಿಷಯ ಹೇಳಿದ್ರೆ ಆ ಸತ್ಯನ ತಡ್ಕೊಳ್ಳೋ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿಲಿ ಈಗ ನಾನಿಲ್ಲ. ಈ 4 ದಿನ ಹೋದ್ರೆ ಮದುವೆ ಬೇರೆ. ಈ ಮದುವೆನ ನಿಲ್ಸಕ್ಕಾಗಲ್ವಾ ಸರ್ಸಬ್ಬ? ಈ ಮದುವೆ ನಿಲ್ಸಿದ್ರೆ ಅವ್ರ ನಂಬಿಕೆನೆ ಸತ್ತೋಗುತ್ತೆ. ಆಮೇಲೆ ಅವರು ತಾತಂಗೆ ಪ್ರಾಣ ಕೊಡೋ ಶಕ್ತಿ ನಮಗಿಲ್ಲ. ಅಟ್ಲೀಸ್ಟ್ ಸಂತೋಷವಾಗಾದ್ರೂ ಕಳಿಸ್ಕೊಡೋಣ. ಇದು ಎಂಗೇಜ್ಮೆಂಟ್ ಅಲ್ಲ, ಮದುವೆ. ನನ್ಗದ್ರ ಬಗ್ಗೆ ಚಿಂತೆ ಇಲ್ಲ. ನೀವ್ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಸ್ನೇಹ, ಜೀವನ ಬಲವಂತಕ್ಕೋಸ್ಕರ ನಡಿಬಾರ್ದಮ್ಮ. ಯಜಮಾನ್ರಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತಿದ್ರಿ. ನಂದಾದ್ರೆ ಸರಿ, ನಿಂದಲ್ಲ. ಅಪ್ಪ, ಅವ್ರ ಋಣ ನಮ್ಮಲ್ಲಿ ತುಂಬಾನೇ ಇದೆ. ಋಣಕ್ಕೋಸ್ಕರ ಜೀವನನೇ ಬಲಿ ಕೊಡೋಕ್ಕಾಗತ್ತೇನೆ? ಎಷ್ಟೋ ಜನಕ್ಕೆ ಋಣ ತೀರ್ಸಕ್ಕೆ ಅವಕಾಶನೇ ಸಿಗಲ್ಲ. ನಮ್ಗೆರಡೂ ಸಿಕ್ಕಿದೆಮ್ಮ. ಆದ್ರೆ ನಾನಿದಕ್ಕೊಪ್ಪಲ್ಲ. ನೀವು ನನಗೆ ತಾಳಿ ಕಟ್ಟಿ ಅಂತ ನಾನು ಕೇಳ್ತಾ ಇಲ್ಲ. ನೀವು ತಾಳಿನ ನನ್ನ ಕತ್ವರ್ಗೂ ತನ್ನಿ ಸಾಕು. 3 ಗಂಟೆ ಹಾಕೋ ಕೆಲಸ ನಮ್ಮ ತಾಯಿ ಮಾಡ್ತಾರೆ. ಆಮೇಲೆ ತಾತ ಇರೋವರೆಗೂ ಮಾತ್ರ ಎಲ್ರೂ ಕಣ್ಣಿಗೆ ನಾವು ಕಪ್ಪು.
ಅವ್ರ ನಂತರ ನಾನು ಯಾವತ್ತೂ ನಿಮಗೆ ತೊಂದರೆ ಕೊಡಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ವಾ? ಅದು ಹಾಗಲ್ಲ ಸ್ನೇಹ. ಈ ವಿಷಯ ಯಜಮಾನ್ರಿಗೆ ಗೊತ್ತಾಗಬಾರ್ದು. ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಚಿಕ್ಕವರಾಗಿ ಇವ್ರಿಷ್ಟು ಒಳ್ಳೆ ನಿರ್ಧಾರ ತಗೊಂಡ್ಮೇಲೆ ದೊಡ್ಡವರಾಗಿ ನಾವಿಷ್ಟು ಮಾಡೋಕ್ಕಾಗೋದಿಲ್ವಾ? ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡಿದ್ದೀವಿ. ನೀವೇನು ಯೋಚನೆ ಮಾಡಬೇಡಿ. ಇಲ್ಲೇನು ನಡೀತು ಅಂತ ನನಗೆ ಗೊತ್ತೇ ಇಲ್ಲ. ಹೋದವ್ರ ನೆನಪು ಮುಖ್ಯ, ಆದರೆ ಇರೋರ ಸಂತೋಷ ಇನ್ನೂ ಮುಖ್ಯ. ಮೀರಾ, ಮೀರಾ, ಏನ್ ಪಪ್ಪ ನೀನು? ನಾವು ಆಡ್ತಿರೋದು ಹೈಡ್ ಅಂಡ್ ಸಿಗ್ತಾನೆ. ನೀವು ಹೀಗೆ ಕಿರ್ಚಿದ್ರೆ ನಂಗೆ ಭಯ ಆಗುತ್ತೆ. ಆಗ ನಾನು ಆಚೆ ಬಂದ್ಬಿಡ್ತೀನಿ. ದಿಸ್ ಇಸ್ ಚೀಟಿಂಗ್ ರೈಟ್ ಮಮ್ಮ? ಚೀಟಿಂಗೆ ಬಾ. ಅದು ನೀನ್ ಮಾತ್ರ ಅಲ್ಲ ಪುಟಿ, ನಿನ್ನ ಹೆಸರಿದೆಯಲ್ಲ ಮೀರಾ, ಅದನ್ನ ಪಪ್ಪ ತುಂಬಾ ಮಿಸ್ ಮಾಡ್ಕೋತಾರೆ. ಥ್ಯಾಂಕ್ಸ್. ಯಾಕೆ? ತುಂಬಾ ಅರ್ಥ ಮಾಡ್ಕೊಳ್ಳಿ ಹೆಂಡ್ತಿ ಆ್ಯಂಡ್ ಎ ಗುಡ್ ಫ್ರೆಂಡ್. ಫ್ರೆಂಡ್ ಅದು ನನ್ನ ಹೆಸರಲ್ಲೇ ಇದೆ. ನಡೀರಿ.
ವಿಡಿಯೋ ಕಾಲ್. ಇಸ್ ಇಟ್? ಹಾಯ್ ಹೇಳು. ನೋಡು ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲಪ್ಪ ಹೋದೋರು ಫೋನೇ ಮಾಡಲಿಲ್ಲ. ಬಂದಿನ್ನು 2 ದಿನ ಆಗಿಲ್ಲ, ಆಗ್ಲೇ ಟೆನ್ಷನಾ? ಏನು ಮಾಡೋದಪ್ಪ, ವಯಸ್ಸು ಯಾವಾಗ ಹೆಂಗೋ ಏನೋ. ನೆನ್ನೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಹೋಗ್ಬಿಟ್ಟ. ಓ ಸೋ ಸ್ಯಾಡ್. ಬಟ್ ಬೇರೆಯವ್ರಿಗೆಲ್ಲ 8 ದಿನ ಟೈಮ್ ಕೊಡ್ತಾ ಇದ್ರು. ಅದಕ್ಕೆಪ್ಪ ಭಯ. ನನಗೆ ಒಂದೇ ಒಂದು ಆಸೆಪ್ಪ, ನಮ್ಮ ಮೀರಾ ಮದುವೆನ ಕಣ್ಣಾರೆ ನೋಡಬೇಕು ಅಂತ. ನೀನ್ ಬಿಡು ತಾತ, 101% ನೋಡ್ತೀಯ. ನೀನ್ ನೋಡೋನೆ. ಚಲೋ ಬಾಯ್ ಬಾಯ್. ಸೇ ಬಾಯ್. ಬಾಯ್ ತಾತ.